ವೀಕ್ಷಕರೇ, ನಟ ದರ್ಶನ್ ಅವರ ಕೇಸ್ನಲ್ಲಿ ಇವತ್ತು ಕೋರ್ಟ್ ನಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿರುದ್ಧ ಪ್ರದೋಷ್ ಈಗಾಗಲೇ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದು, ಈ ಒಂದು ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡ್ಬೇಕಾ ಬೇಡವ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡಬೇಕಾಗಿತ್ತು. ಒಂದು ವೇಳೆ ಪ್ರದೋಷ್ನ ಈ ಒಂದು ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಪ್ರೂವ್ ಮಾಡಿದ್ರೆ ಇದು ನಟ ದರ್ಶನ್ ಅವರಿಗೆ ಕಂಟಕ ಆಗಲಿದ್ದು, ನಟ ದರ್ಶನ್ ಅವರ ವಿರುದ್ಧ ಪ್ರದೋಷ್ ನಡೆದಿದ್ದಂತಹ ಎಲ್ಲಾ ಸಾಕ್ಷಿಯನ್ನ ಹೇಳಬೇಕಾಗುತ್ತೆ. ಸೊ ಇವತ್ತು ಕಂಪ್ಲೀಟ್ ಆಗಿ ಕೋರ್ಟ್ ನಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆದಿದ್ದು, ಪೊಲೀಸರ ಬಳಿ ನ್ಯಾಯಾಧೀಶರು ಪ್ರದೋಷ್ನ ಹಿನ್ನೆಲೆ ಏನು, ಪ್ರದೋಷ್ನ ಮೇಲೆ ಯಾವ್ದಾದ್ರು ಕೇಸ್ ಇತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ. ಪ್ರದೋಷ್ನ ಮೇಲೆ ರೌಡಿ ಶೀಟರ್ ಸೇರಿದಂತೆ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಇದೆಯಾ ಅಂತ ಕೋರ್ಟ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದು, ಇದಕ್ಕೆ ಪರಿಶೀಲನೆ ಮಾಡಿ ಉತ್ತರಿಸಿದ ಪೊಲೀಸರು ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಬಿಟ್ರೆ ಪ್ರದೋಷ್ನ ಮೇಲೆ ಬೇರೆ ಯಾವುದೇ ಕೇಸ್ ಇಲ್ಲ ಅಂತ ಪೊಲೀಸರು ಕೂಡ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದು, ಆ ನಂತರ ಪೊಲೀಸರ ಬಳಿ ಪ್ರದೋಷ್ ಜೈಲಲ್ಲಿ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ. ಪೊಲೀಸರು ಈ ಒಂದು ಪ್ರಶ್ನೆಗೂ ಕೂಡ ಪ್ರದೋಷ್ ಜೈಲಿನಲ್ಲಿ ಯಾವುದೇ ರೀತಿಯ ಜಗಳವನ್ನ ಮಾಡಿಕೊಂಡಿಲ್ಲ, ಜೈಲಿನಲ್ಲಿ ಸರಿಯಾಗಿ ಇಡ್ತಾರೆ ಅಂತ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದು, ಇದೆಲ್ಲದನ್ನ ಕೂಡ ಪರಿಗಣಿಸಿ ಕೋರ್ಟ್ ಇವತ್ತು ಕೊಡ್ಬೇಕಾಗಿದ್ದಂತಹ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರು, ಯಾರೆಲ್ಲ ಪ್ರದೋಷ್ನ ಈ ಒಂದು ಮಾಫಿ ಸಾಕ್ಷಿಯನ್ನ ಕೋರ್ಟ್ ಪರಿಗಣಿಸಬಾರ್ದು ಅಂತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.